ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಕ್ಯಾಪ್ಸಿಕಮ್ ರೈಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೋನಾ ಮಸೂರಿ ರೈಸ್ 1 ದೊಡ್ಡ ಬೌಲ್, ಟೊಮೆಟೊ 1 ಬೌಲ್, ಎಣ್ಣೆ 4 ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಈರುಳ್ಳಿ 1 ಬೌಲ್, ರೆಡ್ ಕ್ಯಾಪ್ಸಿಕಮ್ ಅರ್ಧ ಬೌಲ್, ಯೆಲ್ಲೋ ಕ್ಯಾಪ್ಸಿಕಮ್ ಅರ್ಧ ಬೌಲ್, ಗ್ರೀನ್ ಕ್ಯಾಪ್ಸಿಕಮ್ ಅರ್ಧ ಬೌಲ್, ತುಪ್ಪ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಹುಳ್ಳಿಕಾಯಿ ತೊಳೆದು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಳ್ಳಿಕಾಯಿ ಅರ್ಧ ಬೌಲ್, ಉಪ್ಪು 1 ಟೇಬಲ್ ಸ್ಪೂನ್, ಮೆಂತ್ಯ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಪಲಾವ್ ಎಲೆ 3, ಜೀರಿಗೆ ಅರ್ಧ ಟೀ ಸ್ಪೂನ್, ಹಣ್ಣುಮೆಣಸಿನ್ಕಾಯಿ 8 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮರಾಠಿ ಮೊಗ್ಗು 2, ಏಲಕ್ಕಿ 2, ಅನಾನಸ್ ಹೂ 1, ಚಕ್ಕೆ 1. ಗ್ಯಾಸ್ ಹಚ್ಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಚಕ್ಕೆ, ಅನಾನಸ್ ಹೂ, ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಮೆಂತ್ಯ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಣ್ಣುಮೆಣಸಿನ್ಕಾಯಿ ಇವೆಲ್ಲ ಕಡಿಮೆ ಉರಿಯಲ್ಲೇ ಫ್ರೈ ಮಾಡಬೇಕು. ಈರುಳ್ಳಿ, ಟೊಮೆಟೊ ಇವಾಗ ಜೋರಾಗಿ ಉರಿ ಮಾಡ್ಕೊಳ್ಳಿ. ಹುಳ್ಳಿಕಾಯಿ, ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ, ಬೇಗ ಸಾಫ್ಟ್ ಆಗುತ್ತೆ. ತುಪ್ಪ, ಮುಕ್ಕಾಲು ಭಾಗ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ಗಳು ಹಾಕೊಳ್ಳಿ. ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳಿ. ಇದನ್ನೇನು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಗರಂ ಮಸಾಲ, ಉಳಿದಿದ್ದು ಉಪ್ಪು ಹಾಕೊಳ್ಳಿ. ಇವಾಗ ಸೋನಾ ಮಸೂರಿ ರೈಸ್ ಹಾಕೊಳ್ಳಿ. ಇವಾಗ ಮಿಕ್ಸ್ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳಿ. ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಕ್ಯಾಪ್ಸಿಕಮ್ ರೈಸ್ ರೆಡಿ ಟು ಸರ್ವ್.